ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯುವ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾಕಂದರೆ ನೆಕ್ಸ್ಟ್ ಮಂತ್ ರಿಲೀಸ್ ಇರುವಂಥ ಸಿನಿಮಾ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದಿಬ್ಬರು ಮೂವರು ಕಾಮೆಂಟ್ ಮಾಡಿದ್ರಿ ಯುವ ಸಿನಿಮಾದ ಬಗ್ಗೆ ಏನಾದರೂ ಅಪ್ಡೇಟ್ ಇದ್ದರೆ ಹೇಳಿ ಅಂತ. ಬಟ್ ಹಳೆ ವೀಡಿಯೋಸ್ಗಳು ಕೂಡ ಕಾಮೆಂಟ್ ಮಾಡ್ತಾ ಇದ್ದಾರೆ, ಯುವದ ಒಂದು ಹಳೆ ವೀಡಿಯೋಸ್ಗಳಿಗೆ ಕಮೆಂಟ್ ಮಾಡಿಬಿಟ್ಟು ಬ್ರದರ್ ಅಪ್ಡೇಟ್ ಇಲ್ಲ, ನೆಕ್ಸ್ಟ್ ಮಂತ್ ರಿಲೀಸ್ ಇದೆ ಸಿನಿಮಾ. ಸೊ ಇನ್ನು ಯಾವುದೇ ರೀತಿಯಾದಂಥ ಒಂದು ಸುದ್ದಿ ಹೊರಗೆ ಬಂದಿಲ್ಲ, ಒಂದು ಬಸ್ ಇಲ್ಲ ಒಂದು ಯುವ ಸಿನಿಮಾದು ಏನು ಕತೆ. ಸೊ ಇವತ್ತು ಒಂದು ರೀತಿಯಲ್ಲಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಈ ಸಿನಿಮಾದ ಕಂಪ್ಲೀಟಾಗಿ ರಿಲೀಸು 28ಕ್ಕೆ ಆಗ್ತಿರುವಂಥದ್ದು. ಬಟ್ ಈ ಒಳಗಿನ ಒಂದು ಅಪ್ಡೇಟ್ಸ್ಗಳ ಬಗ್ಗೆ ನಿಮಗೆ ನಾನು ಇವತ್ತು ತಿಳಿಸ್ಕೊಡೋಕೆ ಬಂದಿದ್ದೀನಿ. ಆ್ಯಂಡ್ ವಿಡಿಯೋನ ಬೇಗ ಶುರು ಮಾಡ್ತೀನಿ, ತಡ ಮಾಡೋಕ್ಕೋಗಲ್ಲ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಮೊದಲನೇದಾಗಿ ಹೇಳಬೇಕು ಅಂದರೆ ಸದ್ಯಕ್ಕೆ ಯಾವುದೇ ಸಿನಿಮಾದ ಅಪ್ಡೇಟ್ಸ್ಗಳು ಅಫಿಷಿಯಲಿ ಇರಲಿಲ್ಲ. ಒಂದು ರೀತಿಯಲ್ಲಿ ಅಪ್ಡೇಟ್ಸ್ಗಳಿಲ್ದೇ ಏನು ಮಾಡಬೇಕಪ್ಪ ಅಂತ ನನಗೂ ಕೂಡ ಅಂತ ಅನಿಸ್ತಾ ಇತ್ತು. ಬಟ್ ಈಗ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಬಂದಿರುವಂಥದ್ದು. ಸೊ ಯುವ ಸಿನಿಮಾ ಗೊತ್ತಿರೋ ಹಾಗೆ ಹೊಂಬಾಳೆ ಸಿನಿಮಾ ಮತ್ತು ಯುವ ರಾಜ್ಕುಮಾರ್ ಅವರ ಒಂದು ಚಲನಚಿತ್ರ ಆ್ಯಂಡ್ ಸಪ್ತಮಿ ಗೌಡ ಅವರು. ಸೊ ಈ ಒಂದು ಸಿನಿಮಾಗೆ ತುಂಬ ಒಂದು ವೇಟಿಂಗ್ ಇರುವಂಥದ್ದು. ಯುವ ಅವರ ಒಂದು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಅದರಲ್ಲೂ ಹೊಂಬಾಳೆ ಸಿನಿಮಾ ಹೊಂಬಾಳೆ ಪ್ರೊಡಕ್ಷನಿಂದ ಒಂದು ಲಾಂಚ್ ಆಗ್ತಿರುವಂಥದ್ದು ಒಂದು ಖುಷಿಯಾದಂಥ ವಿಚಾರ, ಒಂದು ದೊಡ್ಡ ಸಂಸ್ಥೆ. ಸೊ ಇವತ್ತು ಒಂದು ಅಪ್ಡೇಟ್ ಬಗ್ಗೆ ಹೇಳ್ತೀನಿ, ತಡ ಮಾಡೋಕ್ಕೆ ಹೋಗಲ್ಲ. ಅಪ್ಡೇಟ್ ಏನಪ್ಪ ಅಂತಂದರೆ, ಈ ತಿಂಗಳು ಸಾಂಗ್ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಇದೇ 17ನೇ ತಾರೀಕಿಗೆ ಶೂಟಿಂಗ್ ಕ್ಲೋಸ್ ಆಗುವಂಥದ್ದು ಕುಂಬಳಕಾಯಿ ಹೊಡೆಯೋ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ. ಸೊ ಈ ಒಂದು ಕಾರ್ಯಕ್ರಮ ಆಗ್ತಿದ್ದಾಗೆ ನೆಕ್ಸ್ಟ್ ಪ್ರೋಸೆಸ್ ಏನಪ್ಪ, ಏನು ಕತೆ ಅನ್ನೋದಾಯಿತು ಅಂತಂದರೆ, ಟ್ರೈಲರು ಮತ್ತು ಏನು ಟೀಸರ್ ಆರ್ ಟ್ರೈಲರ್ ಏನೇ ಇರ್ಬೋದು, ಎನಿಥಿಂಗ್ ಆಫ್ ಯುವ ಸಿನಿಮಾ. ಸೊ ಇದು ಬಂದುಬಿಟ್ಟು ಮಾರ್ಚಲ್ಲಿ ರಿಲೀಸ್ ಮಾಡುವಂಥದ್ದು, 16-17ಕ್ಕೆ ರಿಲೀಸ್ ಮಾಡುವಂಥ ಪ್ಲ್ಯಾನಲ್ಲಿ ಇದೆ ಟೀಮು ಅನ್ನುವಂಥದ್ದು ಕೂಡ ಮಾಹಿತಿ ಬಂದಿದೆ. ಆ್ಯಂಡ್ ಅಷ್ಟೇ ಅಲ್ಲದೆ ಸೊ ಇವೆಂಟ್ಸ್ ಬಗ್ಗೆ ಮಾತಾಡಲೇಬೇಕು. ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ, ಯಾವುದೇ ಒಂದು ಸಿನಿಮಾ ಬರ್ತಾ ಇದೆ ಅಂದಾಗ ಸಿನಿಮಾದ ಟ್ರೈಲರ್ ಲಾಂಚ್ ಇರ್ಬೋದು, ಟೀಸರ್ ಲಾಂಚ್ ಇರ್ಬೋದು, ವಾಟ್ ಎವರ್ ಸಿನಿಮಾದ ಒಂದು ಪ್ರೀ ರಿಲೀಸ್ ಇವೆಂಟ್ ಆಗಿರ್ಬೋದು. ಸೊ ಈ ರೀತಿಯಾದ ಹಲವಾರು ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಸೊ ಈ ಎಲ್ಲ ಒಂದು ಕಾರ್ಯಕ್ರಮಗಳ ಇವೆಂಟ್ಸ್ಗಳನ್ನು ಮಾಡುವಂಥ 5 ಮೇಜರ್ ಸಿಟಿಗಳನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಕರ್ನಾಟಕದಲ್ಲಿ. ಅದು ನಾರ್ತ್ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬಂದಿದೆ. ಆ್ಯಂಡ್ ಓವರ್ ಆಲ್ ಆಗಿ ಹೇಳಬೇಕು ಅಂದರೆ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇರುವಂಥದ್ದು ಯುವ ಸಿನಿಮಾದ ಮೇಲೆ. ಏನಪ್ಪ ಅಂತಂದರೆ, ಸೊ ಇಲ್ಲಿವರೆಗೂ ಕೂಡ ಯಾವುದೇ ಅಪ್ಡೇಟ್ ಇಲ್ಲ. ಸೊ ಏನಾದರೂ ಮತ್ತೆ ಪೋಸ್ಟ್ಪೋನ್ ಮಾಡಿಬಿಡ್ತಾರಾ, ಏನು ಕತೆ ಅನ್ನುವಂಥದ್ದು. ಬಟ್ ಯಾವುದೇ ರೀತಿಯಾದ ಪೋಸ್ಟ್ಪೋನ್ ಆಗುವಂಥ ಸಾಧ್ಯತೆಗಳು ಖಂಡಿತವಾಗ್ಲೂ ಇಲ್ಲ. ಸೊ ಈ ಒಂದು ಏನಿದೆ ಫೆಬ್ರವರಿ 17ಕ್ಕೆ ಈ ಕುಂಬಳಕಾಯಿ ಹೊಡೆಯುವಂಥ ಕಾರ್ಯಕ್ರಮವನ್ನು ಮಾಡಿ ಸೊ ಕಂಪ್ಲೀಟಾಗಿ ಶೂಟಿಂಗನ್ನು ಮುಗಿಸ್ತಿದ್ದಾರೆ. ಶೂಟಿಂಗ್ ಮುಗಿಸಾದ್ಮೇಲೆ ಒಂದು ಸಾಂಗು ರಿಲೀಸ್ ಮಾಡುವಂಥ ಪ್ಲ್ಯಾನ್ ಕೂಡ ಇದೆ ಅಂತೆ. ಬಟ್ ಒಂದು ಸಾಂಗ್ ರಿಲೀಸ್ ಮಾಡ್ತಾರಂತೆ. ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಬೇರೆ ಅಪ್ಡೇಟ್ ಬರುವಂಥದ್ದು. ಬಟ್ ಈಗ ಬಂದಿರುವಂಥದ್ದು ಒಂದು ರೀತಿಯಲ್ಲಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಯುವ ಸಿನಿಮಾಗೆ ತುಂಬ ಜನ ಕಾಯ್ತಾ ಇದ್ದಾರೆ. ಆ್ಯಂಡ್ ತುಂಬ ಜನ ಕೂಡ ಕೇಳಿದ್ರಿ, ಬರೀ ನೀವು ಬೇರೆ ಬೇರೆ ಸಿನಿಮಾದ ಹೇಳ್ತಾ ಇದ್ದೀರಾ, ಯುವ ಸಿನಿಮಾದ ಅಪ್ಡೇಟ್ ಕೊಡಿ, ನೆಕ್ಸ್ಟ್ ಮಂತೇ ರಿಲೀಸ್ ಇರುವಂಥದ್ದು, ಅದ್ರ ಬಗ್ಗೆ ಏನೋ ಒಂದು ಬಸ್ ಇಲ್ಲ, ಒಂದೇನು ಅದ್ರ ಬಗ್ಗೆ ಅಪ್ಡೇಟ್ ಇಲ್ಲ, ಏನಾದರೂ ಮುಂದಿಗಿಂದ ಹಾಕ್ತಾರಾ ಅಂತ. ಖಂಡಿತವಾಗ್ಲೂ ಮುಂದೆ ಹಾಕುವಂಥದ್ದು ಡೌಟ್ 28ನೇ ತಾರೀಕು ಮಾರ್ಚಿಗೆ ಖಂಡಿತವಾಗ್ಲೂ ಬರುತ್ತೆ. ಆ್ಯಂಡ್ ಆಲ್ಸೋ ಹೇಳಬೇಕು ಅಂತಂದರೆ, ಈಗ ಅಪ್ಡೇಟ್ಸ್ಗಳು ನಾನು ಏನೇನು ಹೇಳಿದೆ, ಈ ತಿಂಗಳು ಕುಂಬಳಕಾಯಿ ಹೊಡೆಯುವಂಥ ಕಾರ್ಯಕ್ರಮನ ಮುಗಿಸಿ ಆ್ಯಂಡ್ 16-17ಕ್ಕೆ ಒಂದು ಟ್ರೈಲರ್ ಆಗಿರ್ಬೋದು ಮತ್ತು ಟೀಸರ್ ಆಗಿರ್ಬೋದು. ಸೊ ವಾಟ್ ಎವರ್ ಈ ರೀತಿಯಾದಂಥ ಒಂದು ಟ್ರೈಲರ್ ಮತ್ತು ಟೀಸರ್ ಏನಿದೆ, ಸೊ ಇದನ್ನು ಮಾರ್ಚ್ಗೆ ಒಂದು ಮಾಡುವಂಥ ಕಾರ್ಯಕ್ರಮ ನಂಬ್ಕೊಂಡಿದ್ದಾರೆ. ಆ್ಯಂಡ್ ಆಲ್ಸೋ 5 ಮೇಜರ್ ಸಿಟಿಗಳಲ್ಲಿ ಬಂದುಬಿಟ್ಟು ಒಂದು ಇವೆಂಟ್ಸ್ ಫಂಕ್ಷನ್ಸ್ಗಳನ್ನು ಮಾಡುವಂಥ ಪ್ಲ್ಯಾನಲ್ಲೂ ಕೂಡ ಚಿತ್ರತಂಡ ಇದೆ. ಆ್ಯಂಡ್ ಒಂದು ಸಾಂಗ್ನ ರಿಲೀಸ್ ಮಾಡ್ತಾರೆ ಅನ್ನೋದು ಕೂಡ ಕೇಳಿ ಬಂದಿರುವಂಥದ್ದು. ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಫ್ರೆಶ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಫ್ರಮ್ ಯುವ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಕೂಡ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಯುವ ಸಿನಿಮಾ ಆಲ್ಮೋಸ್ಟ್ ಗೊತ್ತಿರಾಗೇ ಡಿಸೆಂಬರ್ಗೆ ರಿಲೀಸ್ ಆಗಬೇಕಾಯ್ತು, 2023 ಡಿಸೆಂಬರ್ಗೆ. ಸೊ ಸ್ವಲ್ಪ ತಡ ಆಯಿತು. ಸೊ ಇಲ್ಲಿ ತನಕ ಕೂಡ ಒಂದು ಪೋಸ್ಟ್ಪೋನ್ ಆಗಿ ಇಲ್ಲಿವರೆಗೂ ಬಂದಿರುವಂಥದ್ದು. ಸೊ ಮಾರ್ಚ್ ಏನಿದೆ, ಸೊ ಫೆಬ್ರವರಿಲಿ ಒಂದು ಶೂಟಿಂಗನ್ನು ಕಂಪ್ಲೀಟ್ ಮಾಡಿ ಕುಂಬಳಕಾಯಿ ಹೊಡೆದಾದ್ಮೇಲೆ ಮಾರ್ಚಲ್ಲಿ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಇದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಸೊ ಇದ್ರ ಮೇಲೆ ಏನಾದರೂ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಬಂತು, ಏನಾದರೂ ಆಯಿತು ಅಂದರೆ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಹಾಕ್ತೀನಿ. ಸೊ ಯುವ ಮೂವಿಗೆ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತು, ಏನು ಕತೆ? ಸೊ ನಿಮಗೇನಾದರೂ ಗೊತ್ತಿದೆಯಾ ಅಂದರೆ, ಲೈಕ್ ನಿಮಗೇನಾದರೂ ಅಪ್ಡೇಟ್ಸ್ ಬಗ್ಗೆ ಏನಾದರೂ ಎಕ್ಸ್ಟ್ರಾ ನಿಮಗೇನಾದರೂ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಮಾಹಿತಿ ಇತ್ತು ಅಂತಂದರೆ, ಸೊ ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.